ವಂದನೆಗಳು ಮೀನರಾಶಿಯ ಮಿತ್ರರೇ, ಈ ಸಂದೇಶವನ್ನು ಓದುತ್ತಿರುವ ಪ್ರತಿಯೊಬ್ಬರಿಗೂ ನನ್ನದೊಂದು ಸಣ್ಣ ಅರಿಕೆ. ನೀವು ಸದ್ಯಕ್ಕೆ ನಿಮ್ಮ ಅಂತರಾಳದಲ್ಲಿ ವಿವರಿಸಲಾಗದ ಒತ್ತಡದಿಂದ ತತ್ತರಿಸುತ್ತಿದ್ದೀರಿ ಮತ್ತು ಯಾರಿಗೂ ಹಂಚಿಕೊಳ್ಳಲಾಗದ ಮೌನವೇದನೆಯಿಂದ ಬಳಲುತ್ತಿದ್ದೀರಿ ಎಂಬುದು ನನಗೆ ಸ್ಪಷ್ಟವಾಗಿದೆ. ಆದಾಗ್ಯೂ ಈ ಮೇ ಮಾಸವು, ಪ್ರತ್ಯೇಕವಾಗಿ ಮೇ 1 ರಿಂದ ಮೇ 6ರ ಕಾಲಘಟ್ಟವು ನಿಮ್ಮ ಬದುಕಿನಲ್ಲಿ ಒಂದು ಸ್ಮರಣೀಯ ತಿರುವನ್ನು ನೀಡಲಿದೆ. ಇಷ್ಟು ದಿನಗಳ ಕಾಲ ನಿಮ್ಮ ಅರಿವಿಗೆ ಬಾರದಂತೆ ನಿಮ್ಮ ಹಿಂದೆ ಏನೆಲ್ಲಾ ಕೃತ್ಯಗಳು ನಡೆದಿವೆ? ನೀವು ಅನುಭವಿಸುತ್ತಿರುವ ಈ ಸಂಕಟಗಳಿಗೆ ಮೂಲ ಕಾರಣಕರ್ತರು ಯಾರು? ನಿಮ್ಮ ಬೆನ್ನ ಹಿಂದೆ ಕುತಂತ್ರ ನಡೆಸುತ್ತಿರುವ ಆ ಮುಖವಾಡಧಾರಿ ವ್ಯಕ್ತಿಗಳು ಯಾರು ಎಂಬ ನಗ್ನ ಸತ್ಯ ಈಗ ಜಗಜ್ಜಾಹೀರಾಗಲಿದೆ. ಈ ಗುಟ್ಟು ನಿಮಗೆ ರಟ್ಟಾದಾಗ ನಿಮ್ಮ ಜೀವನದಲ್ಲಿ ಸಂಭವಿಸಿದ ಕೆಲವು ನಿಗೂಢ ಘಟನೆಗಳ ಸುರುಳಿ ಒಂದೊಂದಾಗಿ ನಿಮ್ಮ ಕಣ್ಣ ಮುಂದೆ ಬಿಚ್ಚಿಕೊಳ್ಳುತ್ತವೆ. ಆ ಸಮಯದಲ್ಲಿ ನನ್ನ ಬದುಕಿನಲ್ಲಿ ಅಷ್ಟೊಂದು ಅನ್ಯಾಯ ಏಕೆ ಘಟಿಸಿತು? ಆ ಮಂದಿ ನನ್ನನ್ನು ಏಕೆ ಇಷ್ಟೊಂದು ಹಿಂಸಿಸಿದರು? ಎಂಬ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಾಗ ನೀವು ಭಾವುಕರಾಗಿ ಕಣ್ಣೀರಿಡಬಹುದು. ಅದಕ್ಕಾಗಿಯೇ ನೀವು ಏಕಾಂತದ ಪ್ರಶಾಂತ ತಾಣದಲ್ಲಿ ಕುಳಿತು ಈ ವಿಚಾರಗಳನ್ನು ಬಹಳ ಜಾಗರೂಕತೆಯಿಂದ ಮನನ ಮಾಡಿಕೊಳ್ಳಬೇಕು. ನಿಮ್ಮ ರಾಶಿಯ ಮೇಲೆ ಪ್ರಸ್ತುತ ಗ್ರಹಗಳ ಸಂಚಾರವು ಅತ್ಯಂತ ಪ್ರಬಲವಾಗಿದೆ. ಮೀನರಾಶಿಯು ಸದ್ಯಕ್ಕೆ ತನ್ನ ಜನ್ಮಮಾಸದ ಪ್ರಭಾವದಲ್ಲಿದೆ. ಇದು ನಿಮ್ಮನ್ನು ಮಾನಸಿಕವಾಗಿ ಸ್ವಲ್ಪ ವಿಚಲಿತರನ್ನಾಗಿಸುತ್ತದೆ. ಇನ್ನೊಂದೆಡೆ ಭ್ರಮೆಯ ಕಾರಕನಾದ ರಾಹು ನಿಮ್ಮ ಮಿದುಳಿನಲ್ಲಿ ಅನಗತ್ಯ ಭಯ ಮತ್ತು ಸಂಶಯಗಳನ್ನು ಬಿತ್ತುತ್ತಿದ್ದಾನೆ. ನೀವು ಇತ್ತೀಚಿನ ದಿನಗಳಲ್ಲಿ ಇದನ್ನು ಖಂಡಿತ ಗಮನಿಸಿರುತ್ತೀರಿ. ನಿಮ್ಮ ಕೈಗೆ ಬಂದ ತುತ್ತು ಕೊನೆಯ ಗಳಿಗೆಯಲ್ಲಿ ಮರೆಯಾಗುತ್ತಿದೆ. ನೀವು ಅತಿ ಹೆಚ್ಚು ವಿಶ್ವಾಸವಿಟ್ಟವರು ನಿಮ್ಮನ್ನು ಅಲಕ್ಷಿಸಿದರು, ಅಥವಾ ನಿಮ್ಮ ಹಿತೈಷಿಗಳಂತೆ ನಟಿಸಿದವರು ನಿಮ್ಮನ್ನು ದೂರ ನೂಕಿದರು. ನಿಮ್ಮ ಪಾಲಿನ ನಿಜವಾದ ವೈರಿ ನಿಮ್ಮ ಸಿಟ್ಟಲ್ಲ, ಬದಲಾಗಿ ನಿಮ್ಮಲ್ಲಿರುವ ಅತಿಯಾದ ಒಳ್ಳೆಯತನ ಮತ್ತು ಮುಗ್ಧ ಸ್ವಭಾವ. ಅನ್ಯರು ಅಸತ್ಯ ನುಡಿಯುತ್ತಿದ್ದಾರೆ ಮತ್ತು ಯಾವುದೋ ಒಂದು ದಿನ ಅವರು ಸುಧಾರಿಸುತ್ತಾರೆ ಎಂದು ನಿಮ್ಮ ವಿವೇಚನೆಯು ಕೂಗಿ ಹೇಳುತ್ತಿದೆ. ನಿಮ್ಮ ಅತಿಯಾದ ಕ್ಷಮಾಶೀಲ ಗುಣದಿಂದಾಗಿ ನೀವು ಪ್ರತಿ ಹಂತದಲ್ಲೂ ಸಂಕಟಪಡುತ್ತಿದ್ದೀರಿ. ಆದರೆ ಈಗ ಆ ನಿರರ್ಥಕ ನಿರೀಕ್ಷೆಯನ್ನು ಕೈಬಿಡುವ ಸಮಯ ಬಂದಿದೆ. ಅದೇ ರೀತಿ ಈ ಮೇ ತಿಂಗಳಲ್ಲಿ ತನ್ನ ತೇಜಸ್ಸನ್ನು ಪ್ರದರ್ಶಿಸುವ ಮೂಲಕ ಭಾಸ್ಕರನು ನಿಮ್ಮ ಜಾತಕದಲ್ಲಿ ಅಡಗಿರುವ ರಾಹುವಿನ ಕುತಂತ್ರದ ಮುಖವಾಡವನ್ನು ಸಂಪೂರ್ಣವಾಗಿ ಕಿತ್ತೆಸೆಯಲಿದ್ದಾನೆ. ಆದರೆ ಒಬ್ಬ ವ್ಯಕ್ತಿಯ ನೈಜ ಗುಣಲಕ್ಷಣಗಳು, ಅದು ಅವರ ಬಗ್ಗೆ ಇರಲಿ ಅಥವಾ ನಿಮ್ಮ ವೃತ್ತಿ ಮತ್ತು ಸಂಸಾರದಲ್ಲಿ ನಿಮಗೆ ಅರಿವಿಲ್ಲದೆ ನಡೆಯುತ್ತಿರುವ ಕಹಿಸತ್ಯವಿರಲಿ, ಯಾವುದಾದರೂ ಒಂದು ರೂಪದಲ್ಲಿ ನಿಮ್ಮ ಮುಂದೆ ಪ್ರತ್ಯಕ್ಷವಾಗುತ್ತದೆ. ಆ ಸತ್ಯದರ್ಶನವು ಆರಂಭದಲ್ಲಿ ನಿಮಗೆ ನೋವು ನೀಡಬಹುದು, ಆದರೆ ನಂತರ ದೇವರು ನನ್ನನ್ನು ಒಂದು ದೊಡ್ಡ ವಿಪತ್ತಿನಿಂದ ಕಾಪಾಡಿದನು ಎಂಬ ಸಮಾಧಾನ ಮೂಡಿಸುತ್ತದೆ. ಆದಾಗ್ಯೂ ಮೇ ತಿಂಗಳ 2ನೇ ವಾರದಿಂದ ನಿಮಗೆ ಸೂರ್ಯ ದೇವನ ರಾಜಯೋಗದ ಫಲಗಳು ಲಭಿಸಲಿವೆ. ನಿಮ್ಮನ್ನು ತೊರೆದು ಹೋದವರು ಮತ್ತೆ ನಿಮ್ಮ ಮೌಲ್ಯವನ್ನು ಅರಿತು ಮರುಗುವ ದಿನಗಳು ಹತ್ತಿರದಲ್ಲಿವೆ. ಈಗ ನೀವು ಮಾಡಬೇಕಾದ್ದು ಇಷ್ಟೇ: ಧೃತಿಗೆಡದೆ ನಿಮ್ಮ ಇಡೀ ಭಾರವನ್ನು ಆ ಪರಮಾತ್ಮನ ಪಾದಗಳಿಗೆ ಅರ್ಪಿಸುವುದು. ಈಗ ಪ್ರತಿಕ್ರಿಯೆಯಲ್ಲಿ ಓಂ ನಮಃ ಶಿವಾಯ ಎಂದು ಬರೆಯಿರಿ ಮತ್ತು ನಿಮ್ಮ ಮನದ ಹೊರೆಯನ್ನು ಈಶ್ವರನಿಗೆ ಒಪ್ಪಿಸಿ. ನಿಮ್ಮ ನಿಷ್ಕಲ್ಮಶವಾದ ಪ್ರಾಮಾಣಿಕತೆಯು ಖಂಡಿತವಾಗಿಯೂ ನಿಮ್ಮನ್ನು ಜಯದ ಹಾದಿಗೆ ಕೊಂಡೊಯ್ಯುತ್ತದೆ. ಈಗ ನಾವು ವಿಷಯದ ಆಳಕ್ಕೆ ಇಳಿಯೋಣ. ರಾಶಿಚಕ್ರದ ಅಂತ್ಯದ ಚಿಹ್ನೆಯು ಅಪಾರ ಜ್ಞಾನದ ಸಂಕೇತವಾಗಿದೆ. ಅದೇ ಮೀನ. ಗಗನದಲ್ಲಿ ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತಿರುವ 2 ಮೀನುಗಳಂತೆ ತೋರುವ ಈ ರಾಶಿಯ ಹಿಂದೆ ಎಷ್ಟು ನಿಗೂಢತೆ ಅಡಗಿದೆ ಎಂಬುದು ನಿಮಗೆ ತಿಳಿದಿದೆಯೇ? ಮೀನರಾಶಿಯವರು ಮೇಲ್ನೋಟಕ್ಕೆ ಅತ್ಯಂತ ನಿರಾಳವಾಗಿ ಕಂಡುಬರುತ್ತಾರೆ, ಆದರೆ ಅವರ ಒಳಮನಸ್ಸು ಅಳತೆಗೆ ಸಿಗದ ಸಾಗರದಂತೆ. ಅದರಲ್ಲಿ ಎಷ್ಟು ಅಲೆಗಳು ಮತ್ತು ಸುಳಿಗಳು ಏಳುತ್ತವೆ ಎಂಬುದು ಅವರಿಗೆ ಮಾತ್ರ ಗೊತ್ತು. ಇಂದು ಮೀನರಾಶಿಯವರ ಅಂತರಾಳದ ನೋವುಗಳು, ಅವರು ಅನುಭವಿಸುವ ವಂಚನೆಗಳು ಮತ್ತು ಅವರ ಜೀವನದಲ್ಲಿ ಅಡಗಿರುವ ಕರ್ಮದ ರಹಸ್ಯದ ಬಗ್ಗೆ ಸವಿಸ್ತಾರವಾಗಿ ಅರಿಯೋಣ. ಮೀನರಾಶಿಯವರು ನಿಜಕ್ಕೂ ಆ ದೈವಿಕ ಗುಣಗಳ ಪ್ರತಿರೂಪ. ಇವರು ಅತ್ಯಂತ ನಿಸ್ವಾರ್ಥ ಮನಸ್ಸಿನವರು. ಇತರರ ಕಣ್ಣಿನಲ್ಲಿ ಹನಿ ಕಣ್ಣೀರನ್ನು ಕಂಡರೂ ಅವರು ಎಂತಹವರೇ ಆಗಿರಲಿ, ಮೀನರಾಶಿಯವರ ಹೃದಯ ಬೆಣ್ಣೆಯಂತೆ ಕರಗುತ್ತದೆ. ನೀವು ಮೀನರಾಶಿಯ ಗುರುತನ್ನು ಗಮನಿಸಿದರೆ 2 ಮೀನುಗಳು ವಿರುದ್ಧ ದಿಕ್ಕಿನಲ್ಲಿ ಈಜುತ್ತಿರುವುದನ್ನು ಕಾಣಬಹುದು. ಈ ಚಿತ್ರವು ಕೇವಲ ಒಂದು ಗುರುತಲ್ಲ, ಇದು ಮೀನರಾಶಿಯವರ ಸಂಕೀರ್ಣ ಮನೋವಿಜ್ಞಾನ ಮತ್ತು ಅವರ ಜೀವನದ ಹಾದಿಯನ್ನು ವಿವರಿಸುವ ಒಂದು ಬೃಹತ್ ಪವಾಡ. ಇದರಲ್ಲಿ ಒಂದು ಮೀನು ಭೌತಿಕ ಪ್ರಪಂಚವನ್ನು ಪ್ರತಿನಿಧಿಸಿದರೆ, ಇನ್ನೊಂದು ಮೀನು ಆಧ್ಯಾತ್ಮಿಕ ಲೋಕವನ್ನು ಸೂಚಿಸುತ್ತದೆ. ನಿಮ್ಮ ಬದುಕು ಈ 2 ವಿಭಿನ್ನ ಧ್ರುವಗಳ ನಡುವೆ ನಿರಂತರವಾಗಿ ತೂಗಾಡುತ್ತಿರುತ್ತದೆ. ಮೀನರಾಶಿಯವರು ಯಾವಾಗಲೂ 2 ಬಗೆಯ ಆಲೋಚನೆಗಳ ನಡುವೆ ಸಂಘರ್ಷ ಅನುಭವಿಸುತ್ತಾರೆ. ಒಂದು ಕಡೆ ಈ ಲೌಕಿಕ ಜಗತ್ತಿನಲ್ಲಿ ಹೆಸರು ಮತ್ತು ಅಂತಸ್ತನ್ನು ಪಡೆಯುವ ಹಂಬಲ ನಿಮ್ಮದಾಗಿದ್ದರೆ, ಇನ್ನೊಂದು ಕಡೆ ಇವೆಲ್ಲವೂ ಶಾಶ್ವತವಲ್ಲ ಎಂಬ ವೈರಾಗ್ಯದ ಚಿಂತನೆಯು ನಿಮ್ಮನ್ನು ಕಾಡುತ್ತಿರುತ್ತದೆ. ಅದಕ್ಕಾಗಿಯೇ ನೀವು ಕೆಲವು ಸಮಯದಲ್ಲಿ ಅತ್ಯಂತ ಹುರುಪಿನಿಂದ ಕಾರ್ಯೋನ್ಮುಖರಾಗುತ್ತೀರಿ.
ಮತ್ತೆ ಕೆಲವು ಸಮಯದಲ್ಲಿ ನೀವು ಈ ಭೌತಿಕ ಪ್ರಪಂಚದೊಂದಿಗೆ ಯಾವುದೇ ಸಂಬಂಧವಿಲ್ಲ ಎಂಬಂತೆ ಏಕಾಂತಕ್ಕೆ ಶರಣಾಗುತ್ತೀರಿ. ಈ ವಿರುದ್ಧ ದಿಕ್ಕಿನ ಪಯಣವೇ ನಿಮ್ಮ ಮನಸ್ಸಿನಲ್ಲಿ ಅಶಾಂತಿಯ ಬಿರುಗಾಳಿಯನ್ನು ಎಬ್ಬಿಸುತ್ತಿದೆ. ಮೀನರಾಶಿಯವರೇ, ನಿಮ್ಮ ಜೀವನವು ಸದ್ಯಕ್ಕೆ ಬೆಂಕಿಯ ಉಂಡೆಯಂತೆ ಭಾಸವಾಗುತ್ತಿದೆ. 10 ಜನರಿಂದ ಸುತ್ತುವರಿಯಲ್ಪಟ್ಟಿದ್ದರೂ ನೀವು ಒಬ್ಬಂಟಿಯಾಗಿ ಹೋರಾಡುತ್ತಿರುವಂತೆ ನಿಮಗೆ ಅನಿಸುತ್ತಿದೆ. ಇದಕ್ಕೆ ಕಾರಣ ನಿಮ್ಮ ಜಾತಕದಲ್ಲಿನ ಪ್ರಸ್ತುತ ಗ್ರಹಗಳ ಸಂಯೋಗ, ಮುಖ್ಯವಾಗಿ ನಿಮ್ಮ ರಾಶಿಯಲ್ಲಿ ಶನಿ ದೇವನ ಪ್ರಭಾವ, ಅಂದರೆ ಜನ್ಮಶನಿಯ ಸ್ಥಿತಿ, ಜನ್ಮ ಮನೆಯಲ್ಲಿ ರಾಹುವಿನ ಅಧಿಪತ್ಯ ಮತ್ತು ಕೇತುವಿನ ಉಪಸ್ಥಿತಿಯು ನಿಮ್ಮ ಬದುಕನ್ನು ಒಂದು ಸಮರಭೂಮಿಯನ್ನಾಗಿ ಮಾಡಿದೆ. ಶನಿಯು ಒಬ್ಬ ಕಟ್ಟುನಿಟ್ಟಾದ ಗುರುವಿನಂತೆ ವರ್ತಿಸುವುದರಿಂದ ಅವನು ನಿಮ್ಮ ರಾಶಿಯಲ್ಲಿ ನೆಲೆಸಿದ್ದಾನೆ. ಆದ್ದರಿಂದ ನೀವು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ವಿವರಿಸಲಾಗದ ಮಾನಸಿಕ ಒತ್ತಡ ಮತ್ತು ಅಡೆತಡೆಗಳನ್ನು ಎದುರಿಸಬೇಕಾಗುತ್ತದೆ. ಉದಾಹರಣೆಗೆ, ನೀವು ಒಂದು ಪ್ರಮುಖ ಕಾರ್ಯಕ್ಕಾಗಿ ಹೊರಟರೆ ಅದು ಕೊನೆಯ ಕ್ಷಣದಲ್ಲಿ ಸ್ಥಗಿತಗೊಳ್ಳಬಹುದು ಅಥವಾ ಯಾವುದೋ ತಾಂತ್ರಿಕ ಕಾರಣದಿಂದ ವಿಳಂಬವಾಗಬಹುದು. ಇದು ನಿಮ್ಮ ತಾಳ್ಮೆಯ ಅಗ್ನಿಪರೀಕ್ಷೆಯ ಸಮಯ. ಇತರರು ಮಾಡಿದ ಪ್ರಮಾದಗಳಿಗೆ ನೀವು ದೂಷಣೆಗೆ ಒಳಗಾಗುವುದು ಮತ್ತು ನೀವು ಎಷ್ಟೇ ಕಷ್ಟಪಟ್ಟರೂ ನಿಮಗೆ ಸಿಗಬೇಕಾದ ಮನ್ನಣೆ ಸಿಗದಿರುವುದು ಕಹಿವಾಸ್ತವ. 12ನೇ ಮನೆಯಲ್ಲಿರುವ ರಾಹು ನಿಮ್ಮನ್ನು ಭ್ರಮೆಯ ಲೋಕದಲ್ಲಿ ಮುಳುಗಿಸುತ್ತಿದ್ದಾನೆ. ರಾಹು ಎಂದರೆ ಮಾಯೆಯ ಸಂಕೇತ. ನಿಮ್ಮ ಜಾತಕದಲ್ಲಿ ಅವನ ಈ ಸ್ಥಾನದಿಂದಾಗಿ ನೀವು ರಾತ್ರಿಯಿಡೀ ನಿದ್ರೆ ಇಲ್ಲದೆ ಹೊರಳಾಡುತ್ತಿರಬಹುದು. ನೀವು ಕಣ್ಣು ಮುಚ್ಚಿದಾಗಲೆಲ್ಲ ಹಳೆಯ ಕಹಿ ನೆನಪುಗಳು ನಿಮ್ಮನ್ನು ಕಾಡಬಹುದು ಅಥವಾ ಭವಿಷ್ಯದ ಬಗ್ಗೆ ಅತೀವ ಆತಂಕ ಉಂಟಾಗಬಹುದು. ಇದು ನಿಮ್ಮ ದೈಹಿಕ ಆರೋಗ್ಯದ ಮೇಲೂ ಪರಿಣಾಮ ಬೀರಬಹುದು, ಮುಖ್ಯವಾಗಿ ಅಜೀರ್ಣ ಅಥವಾ ಸತತ ತಲೆನೋವಿನ ರೂಪದಲ್ಲಿ ಕಾಣಿಸಿಕೊಳ್ಳಬಹುದು. ಉದಾಹರಣೆಗೆ, ನಿಮಗೆ ಯಾವುದೇ ತೊಂದರೆ ಇಲ್ಲದಿದ್ದರೂ ನಿಮಗೆ ಯಾವುದೋ ದೊಡ್ಡ ಕಾಯಿಲೆ ಇದೆ ಎಂದು ನಿಮ್ಮ ಮನಸ್ಸು ನಿಮ್ಮನ್ನು ಹೆದರಿಸಬಹುದು. ರಾಹುವಿನ ಪ್ರಭಾವದಿಂದಾಗಿ ಅನಿರೀಕ್ಷಿತ ಆರ್ಥಿಕ ನಷ್ಟ ಸಂಭವಿಸುವ ಸಾಧ್ಯತೆಯೂ ಇದೆ. ನೀವು ಉಳಿತಾಯ ಮಾಡಬೇಕು ಎಂದು ಯೋಚಿಸಿದಾಗಲೆಲ್ಲ ಮನೆ ರಿಪೇರಿ ಅಥವಾ ವೈದ್ಯಕೀಯ ವೆಚ್ಚದ ರೂಪದಲ್ಲಿ ಹಣವು ನೀರಿನಂತೆ ಖರ್ಚಾಗುತ್ತದೆ. ನಿಮ್ಮಿಂದ ಹಣವನ್ನು ಪಡೆದವರು ಅದನ್ನು ಮರಳಿ ನೀಡದಿದ್ದಾಗ ಮತ್ತು ಅವರೇ ನಿಮ್ಮನ್ನು ಹಗುರವಾಗಿ ಕಂಡಾಗ ನಿಮಗೆ ಅತೀವ ಬೇಸರವಾಗುತ್ತದೆ. ಮೀನರಾಶಿಯವರು ನಿಜವಾಗಿಯೂ ದೈವಿಕ ಲಕ್ಷಣಗಳನ್ನು ಹೊಂದಿದ್ದಾರೆ ಎಂದು ಹೇಳಲು ಯಾವುದೇ ಸಂಶಯವಿಲ್ಲ, ಏಕೆಂದರೆ ಇದು ರಾಶಿಚಕ್ರದ 12 ರಾಶಿಗಳ ಎಲ್ಲಾ ಸದ್ಗುಣಗಳನ್ನು ಅಳವಡಿಸಿಕೊಂಡಿರುವ ಒಂದು ಪರಿಪೂರ್ಣ ಚಿಹ್ನೆ. ಅವರಲ್ಲಿ ಸ್ವಾರ್ಥದ ಲೇಷವೂ ಕಂಡುಬರುವುದಿಲ್ಲ. ಜಗತ್ತಿನ ಎಲ್ಲರೂ ಸುಖವಾಗಿರಲಿ ಎಂಬ ಉದಾತ್ತ ಮನೋಭಾವ ಅವರದ್ದು. ಅವರು ಇತರರ ಕಣ್ಣಲ್ಲಿ ನೀರನ್ನು ಕಂಡರೆ ಅವರು ಎಷ್ಟೇ ದೊಡ್ಡ ಶತ್ರುವಾಗಿದ್ದರೂ ಮೀನರಾಶಿಯವರ ಹೃದಯ ಮಂಜಿನಂತೆ ಕರಗುತ್ತದೆ. ಅವರು ಇತರರ ಕಷ್ಟವನ್ನು ತಮ್ಮದೇ ಎಂದು ಭಾವಿಸಿ ಅವರಿಗೆ ನೆರವಾಗಲು ಎಂತಹ ತ್ಯಾಗಕ್ಕೂ ಸಿದ್ಧರಾಗುತ್ತಾರೆ. ಮೀನರಾಶಿಯವರು ತಮ್ಮ ಬದುಕಿನ ಪಯಣದಲ್ಲಿ ಎದುರಿಸುವ ಅತಿ ದೊಡ್ಡ ವೈರಿ ಬೇರೆ ಯಾರೂ ಅಲ್ಲ. ಅವರು ಮಾಡುವ ಪ್ರಧಾನ ತಪ್ಪು ಎಂದರೆ ತಮ್ಮ ನಿಷ್ಕಲ್ಮಶ ಮನಸ್ಸಿನಿಂದಾಗಿ ಇಡೀ ಜಗತ್ತು ತಮ್ಮಂತೆಯೇ ಪವಿತ್ರವಾಗಿದೆ ಎಂದು ನಂಬುವುದು. ತಮ್ಮ ಬಳಿ ಇಲ್ಲದಿದ್ದರೂ ಅಥವಾ ಬೇರೆಯವರಿಂದ ಸಾಲ ಮಾಡಿಯಾದರೂ ಅನ್ಯರಿಗೆ ಸಹಾಯ ಮಾಡುವ ಗುಣ ಅವರದ್ದು. ಆದರೆ ದುರದೃಷ್ಟವಶಾತ್ ಅನೇಕ ಜನರು ಅವರ ಈ ಉದಾರತೆಯ ಲಾಭ ಪಡೆದು ಅವರನ್ನು ದಾಳಗಳಂತೆ ಬಳಸಿಕೊಳ್ಳುತ್ತಾರೆ. ಅವರಿಗೆ ಸಹಾಯ ಪಡೆದು ನಂತರ ಅಗತ್ಯವಿದ್ದಾಗ ಬೆನ್ನು ತೋರಿಸುವವರಿಂದ ಅವರು ಅನುಭವಿಸುವ ಮಾನಸಿಕ ಹಿಂಸೆ ಸಾಮಾನ್ಯವಾದದ್ದಲ್ಲ. ಮೀನರಾಶಿಯವರು ತಮ್ಮ ಪ್ರಾಣಕ್ಕಿಂತ ಹೆಚ್ಚಾಗಿ ನಂಬುವ ವ್ಯಕ್ತಿಯನ್ನು ಪ್ರೀತಿಸುತ್ತಾರೆ. ಆದರೆ ವಿಧಿಯ ವಿಚಿತ್ರಾಟವೆಂದರೆ, ನೀವು ಯಾರನ್ನು ಅತಿಯಾಗಿ ನಂಬುತ್ತೀರೋ, ಯಾರ ಸುಖಕ್ಕಾಗಿ ನಿಮ್ಮ ಸೌಕರ್ಯಗಳನ್ನು ಬಲಿ ನೀಡುತ್ತೀರೋ, ಅದೇ ಕೈಗಳು ನಿಮ್ಮನ್ನು ನಡುಹಾದಿಯಲ್ಲಿ ಬಿಟ್ಟು ಹೋಗುತ್ತವೆ. ನೀವು ಅತ್ಯಂತ ಬೆಲೆಬಾಳುವ ಸಂಬಂಧಗಳು ನಿಮ್ಮನ್ನು ಸಂಕಷ್ಟದ ಸುಳಿಯಲ್ಲಿ ಸಿಲುಕಿಸಿದಾಗ ಉಂಟಾಗುವ ಹೃದಯದ ನೋವನ್ನು ನಿಮ್ಮ ಮೀನರಾಶಿಯವರನ್ನು ಹೊರತುಪಡಿಸಿ ಬೇರೆ ಯಾರೂ ಅರಿಯಲು ಸಾಧ್ಯವಿಲ್ಲ. ಲೋಕಕ್ಕೆ ಒಳ್ಳೆಯದನ್ನು ಬಯಸುವುದು ಮತ್ತು ಎಲ್ಲವನ್ನೂ ನಿಸ್ವಾರ್ಥವಾಗಿ ಮಾಡುವುದು, ಆದರೆ ಕೊನೆಗೆ ನೀವು ಮಾಡದ ತಪ್ಪಿಗೆ ಶಿಕ್ಷೆ ಅನುಭವಿಸುವುದು ಮೀನರಾಶಿಯವರಿಗೆ ವಿಧಿ ಕಲಿಸುವ ಪಾಠವಾಗಿದೆ. ನೀವು ಯಾರಿಗೆ ಶುಭವನ್ನು ಕೋರುತ್ತೀರೋ ಅವರೇ ನಿಮ್ಮ ಮೇಲೆ ಅಪವಾದ ಹೊರಿಸುವುದನ್ನು ಅಥವಾ ನಿಮ್ಮನ್ನು ತಪ್ಪಿತಸ್ಥರನ್ನಾಗಿ ಮಾಡುವುದನ್ನು ನೋಡಿದಾಗ ನಿಮ್ಮ ಮನಸ್ಸು ಚೂರಾಗುತ್ತದೆ. ಎಲ್ಲರ ಹಿತ ಬಯಸುವ ನಿಮ್ಮ ಗುಣವೇ ನಿಮಗೆ ಮುಳುವಾಗುವ ಪರಿಸ್ಥಿತಿ ಬಂದರೂ ನಿಮ್ಮ ಸೌಜನ್ಯ ಮಾತ್ರ ಮಾಸುವುದಿಲ್ಲ. ಕಳೆದ ಕೆಲವು ವರ್ಷಗಳಿಂದ ನೀವು ಸವೆಸಿದ ಕಾಲವು ಅತ್ಯಂತ ದುರ್ಗಮವಾಗಿತ್ತು ಎಂದು ಹೇಳಲೇಬೇಕು. ಒಂದು ಕಡೆ ಆರ್ಥಿಕ ಮುಗ್ಗಟ್ಟು ಮತ್ತು ಇನ್ನೊಂದು ಕಡೆ ನಿಮ್ಮ ಆಪ್ತರಿಂದಲೇ ಎದುರಿಸಿದ ತಿರಸ್ಕಾರ ನಿಮ್ಮನ್ನು ಕುಗ್ಗಿಸಿದೆ. ನೀವು ನಡುರಾತ್ರಿಯಲ್ಲಿ ಏಕಾಂಗಿಯಾಗಿ ಕುಳಿತು ದೇವರಲ್ಲಿ ನನಗೆ ಮಾತ್ರ ಏಕೆ ಹೀಗಾಗುತ್ತಿದೆ ಎಂದು ಪ್ರಶ್ನಿಸುತ್ತಾ ಅಳುತ್ತಿದ್ದ ಎಷ್ಟೋ ರಾತ್ರಿಗಳು ಕಳೆದುಹೋಗಿವೆ. ನೀವು ಆರ್ಥಿಕವಾಗಿ ಬಹಳಷ್ಟು ನಷ್ಟ ಅನುಭವಿಸಿದ್ದರೂ ಅದಕ್ಕಿಂತ ಹೆಚ್ಚಾಗಿ ಮಾನಸಿಕ ನೆಮ್ಮದಿಯನ್ನು ಕಳೆದುಕೊಂಡು ಒಂದು ರೀತಿಯ ಶೂನ್ಯತೆಯಲ್ಲಿ ಬದುಕುತ್ತಿದ್ದೀರಿ. ಮೀನರಾಶಿಯವರೇ, ನಿಮ್ಮ ಜೀವನದ ಒಂದು ಗಹನವಾದ ರಹಸ್ಯವನ್ನು ನೀವು ಈಗ ಅರ್ಥಮಾಡಿಕೊಳ್ಳಬೇಕು. ನೀವು ಇಂದು ಅನುಭವಿಸುತ್ತಿರುವ ಪ್ರತಿಯೊಂದು ಅವಮಾನ ಮತ್ತು ವಂಚನೆಯ ಹಿಂದೆ ಒಂದು ಬಲವಾದ ಕರ್ಮದ ನಂಟಿದೆ.
ಜ್ಯೋತಿಷ್ಯದ ಅನ್ವಯ ಮೀನರಾಶಿಯವರು ತಮ್ಮ ಪೂರ್ವಜನ್ಮದ ಪುಣ್ಯದ ಫಲವಾಗಿ ಈ ಜನ್ಮದಲ್ಲಿ ಇತರರು ಎಷ್ಟೇ ಅನ್ಯಾಯ ಮಾಡಿದರೂ ಅದನ್ನು ಸಹಿಸಿಕೊಳ್ಳುವ ಅದ್ಭುತ ತಾಳ್ಮೆಯನ್ನು ಹೊಂದಿರುತ್ತಾರೆ. ಈ ಎಲ್ಲಾ ಕಠಿಣ ಸನ್ನಿವೇಶಗಳು ನಿಮ್ಮ ಆತ್ಮವನ್ನು ಮತ್ತಷ್ಟು ಶುದ್ಧಗೊಳಿಸಲು ಪ್ರಕೃತಿಯು ನಡೆಸುತ್ತಿರುವ ಪ್ರಕ್ರಿಯೆಯೇ ಹೊರತು ಬೇರೇನಲ್ಲ. ನಿಮ್ಮನ್ನು ವಂಚಿಸಿದವರು ಅಥವಾ ನಿಮ್ಮ ಕಣ್ಣೀರಿಗೆ ಕಾರಣರಾದವರು ಇಂದು ಸುಖವಾಗಿದ್ದಾರೆ ಎಂದು ನೀವು ಭಾವಿಸಿರಬಹುದು. ಆದರೆ ಮೀನರಾಶಿಯವರೇ, ಸೃಷ್ಟಿಯಲ್ಲಿ ನೊಂದವರ ಕಣ್ಣೀರಿಗೆ ಅಪಾರ ಶಕ್ತಿಯಿದೆ ಎಂಬುದನ್ನು ಸ್ಮರಿಸಿರಿ. ನಿರಪರಾಧಿಯೊಬ್ಬನು ಸುರಿಸಿದ ಕಣ್ಣೀರು ವ್ಯರ್ಥವಾಗಲು ಸಾಧ್ಯವೇ ಇಲ್ಲ. ನಿಮ್ಮನ್ನು ನೋಯಿಸಿದವರು ಮತ್ತು ನಿಮ್ಮ ಮುಗ್ಧತೆಯನ್ನು ಹೀಯಾಳಿಸಿದವರು ಕಾಲಕ್ರಮೇಣ ತಮ್ಮ ಕರ್ಮದ ಫಲವನ್ನು ಖಂಡಿತವಾಗಿಯೂ ಅನುಭವಿಸುತ್ತಾರೆ. ಪ್ರಕೃತಿಯು ಎಂದಿಗೂ ಅನ್ಯಾಯಕ್ಕೆ ದಾರಿಮಾಡಿಕೊಡುವುದಿಲ್ಲ. ನಿಮ್ಮ ಈ ತಾಳ್ಮೆಗೆ ತಕ್ಕ ಪ್ರತಿಫಲ ದೊರೆಯಲಿದೆ ಮತ್ತು ಅವರಿಗೆ ಸಿಗಬೇಕಾದ ಶಿಕ್ಷೆ ಸಕಾಲದಲ್ಲಿ ದೊರೆಯಲಿದೆ. ಪ್ರಸ್ತುತ ಶನಿಯ ಸಂಚಾರವು ನಿಮ್ಮ ಜನ್ಮರಾಶಿಯಲ್ಲಿ ಇರುವುದರಿಂದ ನೀವು ಹೆಚ್ಚಿನ ಮಾನಸಿಕ ಒತ್ತಡವನ್ನು ಅನುಭವಿಸುತ್ತಿರಬಹುದು. ಆದರೆ ಇದನ್ನು ಶಿಕ್ಷೆಯೆಂದು ಭಾವಿಸಬೇಡಿ. ಇದು ನಿಮ್ಮ ಬದುಕಿನ ಶುದ್ಧೀಕರಣದ ಪ್ರಕ್ರಿಯೆ, ಏಕೆಂದರೆ ಶನಿಯು ನಿಮ್ಮ ಸುತ್ತಲಿರುವ ದುಷ್ಟ ಜನರನ್ನು ಮತ್ತು ಸ್ವಾರ್ಥಿ ಸಂಬಂಧಗಳನ್ನು ಒಂದೊಂದಾಗಿ ಕಿತ್ತೆಸೆಯುತ್ತಿದ್ದಾನೆ. ಇಷ್ಟು ವರ್ಷಗಳಿಂದ ನಿಮ್ಮ ಪ್ರಗತಿಗೆ ಕಂಟಕವಾಗಿದ್ದವರನ್ನು ಅವನು ನಿಮಗೆ ಪರಿಚಯಿಸುತ್ತಿದ್ದಾನೆ. ಇದು ನಿಮ್ಮನ್ನು ಏಕಾಂಗಿಯನ್ನಾಗಿ ಮಾಡಲು ಅಲ್ಲ, ಬದಲಾಗಿ ನಿಮ್ಮ ಜೀವನದಲ್ಲಿ ಬರಲಿರುವ ಸುಂದರ ವಸಂತ ಕಾಲಕ್ಕಾಗಿ ನಿಮ್ಮ ಸುತ್ತಮುತ್ತಲಿರುವ ಕಳೆಗಳನ್ನು ತೆಗೆದುಹಾಕಲು ಪ್ರಕೃತಿ ಮಾಡುತ್ತಿರುವ ಕೆಲಸ. ಈ ಕರ್ಮದ ಚಕ್ರವು ಪೂರ್ಣಗೊಂಡಾಗ ಮೀನರಾಶಿಯವರು ಹೊಸ ಚೈತನ್ಯ ಮತ್ತು ಪ್ರಬುದ್ಧತೆಯೊಂದಿಗೆ ಉದಯಿಸುತ್ತಾರೆ. ನಿಮ್ಮಲ್ಲಿರುವ ಒಳ್ಳೆಯತನವೇ ನಿಮಗೆ ಶ್ರೀರಾಮ ರಕ್ಷೆಯಾಗಲಿದೆ. 7ನೇ ಮನೆಯಲ್ಲಿರುವ ಕೇತು ನಿಮ್ಮ ಸಂಬಂಧಗಳನ್ನು ಪರೀಕ್ಷಿಸುತ್ತಿದ್ದಾನೆ. 7ನೇ ಮನೆಯು ಸಂಗಾತಿ ಮತ್ತು ಸಮಾಜದ ಬಾಂಧವ್ಯಗಳನ್ನು ಸೂಚಿಸುತ್ತದೆ. ಇಲ್ಲಿ ಕೇತುವಿನ ಪ್ರಭಾವದಿಂದಾಗಿ ನಿಮ್ಮ ಸಂಗಾತಿಯೊಂದಿಗೆ ಸಣ್ಣಪುಟ್ಟ ಸಂವಹನ ಕೊರತೆ ಉಂಟಾಗಬಹುದು. ನೀವು ಒಂದು ಹೇಳಿದರೆ ಅವರು ಅದನ್ನು ಮಗದೊಂದಾಗಿ ಅರ್ಥೈಸಿಕೊಳ್ಳಬಹುದು. ಉದಾಹರಣೆಗೆ, ನೀವು ಹಿತವಚನ ಹೇಳಿದರೂ ಅದನ್ನು ಟೀಕೆ ಎಂದು ಭಾವಿಸಿ ಕಲಹಕ್ಕೆ ದಾರಿ ಮಾಡಬಹುದು. ಕೇತು ನಿಮ್ಮನ್ನು ಲೌಕಿಕ ಸಂಬಂಧಗಳಿಂದ ದೂರ ಮಾಡಿ ಆಧ್ಯಾತ್ಮದತ್ತ ಸೆಳೆಯಲು ಬಯಸುತ್ತಿದ್ದಾನೆ. ಅದಕ್ಕಾಗಿಯೇ ನಾನು ಈ ಸಂಬಂಧಗಳ ಬಗ್ಗೆ ಅತಿಯಾಗಿ ತಲೆಕೆಡಿಸಿಕೊಳ್ಳಬೇಕೆ ಎಂಬ ವೈರಾಗ್ಯ ನಿಮ್ಮಲ್ಲಿ ಮೂಡುತ್ತಿದೆ. ಸ್ನೇಹಿತರಂತೆ ನಟಿಸುವ ವೈರಿಗಳು ನಿಮ್ಮ ಗುಟ್ಟುಗಳನ್ನು ರಟ್ಟು ಮಾಡಲು ಹೊಂಚು ಹಾಕುತ್ತಿರಬಹುದು. ನೀವು ನಂಬಿದವರು ಬೆನ್ನ ಹಿಂದೆ ರಾಜಕೀಯ ಮಾಡುವುದನ್ನು ಕಂಡಾಗ ನಿಮಗೆ ಅತೀವ ಸಂಕಟವಾಗಬಹುದು. ಆದಾಗ್ಯೂ ನೀವು ಗಮನಿಸಬೇಕಾದ ಅಂಶವೆಂದರೆ, ಮೇ ತಿಂಗಳ ಮಧ್ಯಭಾಗದಲ್ಲಿ ಸೂರ್ಯನು 3ನೇ ಮನೆಗೆ ಪ್ರವೇಶಿಸುತ್ತಿದ್ದಂತೆ ನಿಮ್ಮ ಸಂಕಷ್ಟಗಳು ಕಮ್ಮಿಯಾಗಲಿವೆ. ಆದರೆ ಈ ಪ್ರಭಾವವು ಮೇ 1ರಿಂದ ಮೇ ಮಧ್ಯದವರೆಗೆ ಅತ್ಯಂತ ತೀವ್ರವಾಗಿ ಇರುತ್ತದೆ. ಶನಿಯು ನಿಮ್ಮ ಕರ್ಮಗಳನ್ನು ಕಳೆಯುತ್ತಿದ್ದಾನೆ. ರಾಹು ನಿಮ್ಮ ಭ್ರಮೆಗಳನ್ನು ದೂರ ಮಾಡುತ್ತಿದ್ದಾನೆ. ಕೇತು ನಿಜವಾದ ಹಿತೈಷಿಗಳು ಯಾರು ಎಂದು ತೋರಿಸುತ್ತಿದ್ದಾನೆ. ಈ 3 ಗ್ರಹಗಳ ಪ್ರಭಾವದಿಂದ ನೀವು ಅನುಭವಿಸುತ್ತಿರುವ ಈ ಸಂಕಟವು ನಿಮ್ಮ ತಪ್ಪುಗಳನ್ನು ನೀವು ಅರಿಯಲು ಮಾತ್ರವಲ್ಲ, ಬದಲಾಗಿ ಹಳೆಯ ತಪ್ಪುಗಳನ್ನು ಪುನರಾವರ್ತಿಸಬೇಡಿ ಮತ್ತು ಜನರನ್ನು ಕುರುಡಾಗಿ ನಂಬಬೇಡಿ ಎಂದು ಕಾಲವು ಕಲಿಸುತ್ತಿರುವ ಪಾಠವಾಗಿದೆ. ನೀವು ಸುರಿಸುತ್ತಿರುವ ಈ ಕಣ್ಣೀರು ವ್ಯರ್ಥವಾಗುವುದಿಲ್ಲ. ಈ ಗ್ರಹಗಳ ಸಂಘರ್ಷವು ಅಂತ್ಯಗೊಂಡಾಗ ನೀವು ಒಬ್ಬ ನವ ವ್ಯಕ್ತಿಯಾಗಿ ಮತ್ತು ಅತ್ಯಂತ ಪ್ರಭಾವಿ ವ್ಯಕ್ತಿಯಾಗಿ ಹೊರಹೊಮ್ಮುತ್ತೀರಿ. ಈ ಮಧ್ಯೆ ನೀವು ಮಾಡಬೇಕಾದ್ದು ಇಷ್ಟೇ: ಸಮಾಧಾನದಿಂದ ಇರಿ ಮತ್ತು ಭಗವಂತನ ನಾಮಸ್ಮರಣೆಯಲ್ಲಿ ಕಾಲ ಕಳೆಯಿರಿ. ಮೀನರಾಶಿಯವರಾದ ನೀವು ಸಹಜವಾಗಿಯೇ ದೈವಭಕ್ತರು. ಆ ದೈವವೇ ನಿಮಗೆ ಈ ಕಠಿಣ ಪರಿಸ್ಥಿತಿಯನ್ನು ಎದುರಿಸುವ ಶಕ್ತಿಯನ್ನು ನೀಡುತ್ತದೆ. ಧೃತಿಗೆಡಬೇಡಿ, ಕಾಲವು ಯಾವಾಗಲೂ ಒಂದೇ ರೀತಿ ಇರುವುದಿಲ್ಲ. ಅಂಧಕಾರದ ನಂತರ ಬೆಳಕು ಖಂಡಿತವಾಗಿಯೂ ಮೂಡುತ್ತದೆ. ಆದಾಗ್ಯೂ ಗುರುವು ಮೀನರಾಶಿಯಲ್ಲಿ ಎಲ್ಲಿದ್ದಾನೆ ಮತ್ತು ಅದು ನಿಮಗೆ ನೆರವಾಗುತ್ತದೆಯೇ ಎಂಬ ಪ್ರಶ್ನೆ ನಿಮ್ಮಲ್ಲಿ ಇರಬಹುದು. ಸದ್ಯಕ್ಕೆ ಮೇ 2026ರ ಹೊತ್ತಿಗೆ ಗುರುವು ನಿಮ್ಮ ರಾಶಿಯಿಂದ 3ನೇ ಮನೆಯಲ್ಲಿ, ಅಂದರೆ ವೃಷಭ ರಾಶಿಯಲ್ಲಿ ಸಂಚರಿಸುತ್ತಿದ್ದಾನೆ. ಸಾಮಾನ್ಯವಾಗಿ ಗುರುವು 3ನೇ ಮನೆಯಲ್ಲಿದ್ದಾಗ ನಿಮ್ಮ ಪ್ರಯತ್ನಗಳು ವೇಗ ಪಡೆದುಕೊಳ್ಳುತ್ತವೆ. ಆದರೆ ಅವನು ತನ್ನ ಸ್ವಕ್ಷೇತ್ರವಾದ ಮೀನರಾಶಿಯನ್ನು ಅಥವಾ ಇತರ ಶುಭಸ್ಥಾನಗಳನ್ನು ನೇರವಾಗಿ ವೀಕ್ಷಿಸಲು ಸಾಧ್ಯವಾಗದ ಕಾರಣ ಗುರುವು ನೀಡುವ ಪೂರ್ಣ ರಕ್ಷಣೆ ಸದ್ಯಕ್ಕೆ ಸ್ವಲ್ಪ ಕಡಿಮೆಯಾದಂತೆ ಕಾಣುತ್ತಿದೆ. ನಿಮ್ಮ ರಾಶ್ಯಾಧಿಪತಿಯಾದ ಗುರುವು ಸ್ವಲ್ಪ ದುರ್ಬಲನಾದಾಗ ಮೀನರಾಶಿಯವರು ಅನುಭವಿಸುವ ಸಮಸ್ಯೆಗಳು ಕೆಳಗಿನಂತಿವೆ. ನೀವು ದೊಡ್ಡ ಸಂಕಷ್ಟದಲ್ಲಿದ್ದಾಗ ನಿಮಗೆ ದಾರಿ ತೋರಿಸಲು ಯಾರೂ ಬರುವುದಿಲ್ಲ. ನೀವು ಇತರರಿಗೆ ನೂರಾರು ಸಲಹೆ ನೀಡುತ್ತೀರಿ, ಆದರೆ ನಿಮಗೆ ಸಮಸ್ಯೆ ಬಂದಾಗ ಎಲ್ಲರೂ ಮುಖ ತಿರುಗಿಸಿಕೊಳ್ಳುತ್ತಾರೆ. ಗುರು ಎಂದರೆ ನೆಮ್ಮದಿ. ಅವನ ಕೃಪೆ ಕುಂಠಿತವಾದಾಗ ನೀವು ಎಷ್ಟೇ ಪೂಜೆ ಮಾಡಿದರೂ ಮನಸ್ಸು ಸ್ಥಿರವಾಗುವುದಿಲ್ಲ. ಮನೆಯ ಹಿರಿಯರಿಂದ ಅಥವಾ ಗುರುಗಳಿಂದ ನಿಮಗೆ ಬೇಕಾದ ಸಹಕಾರ ದೊರೆಯದಿರಬಹುದು. ಅವರ ಮಾತುಗಳು ನಿಮ್ಮ ಮನಸ್ಸಿಗೆ ತಟ್ಟದಿರಬಹುದು. ಮನೆಯ ಯಜಮಾನನೇ ಸ್ವಲ್ಪ ಸುಸ್ತಾದಾಗ ಶನಿ ಮತ್ತು ರಾಹುವಿನಂತಹ ಹೊರಗಿನವರು ಬಂದು ಗದ್ದಲ ಎಬ್ಬಿಸುವಂತೆ ನಿಮ್ಮ ಜಾತಕದಲ್ಲೂ ಈಗ ಆಗುತ್ತಿದೆ.
ಜನ್ಮಶನಿಯು ಭಯ ಹುಟ್ಟಿಸುತ್ತಿದ್ದರೆ ರಾಹು ಅನಗತ್ಯ ಖರ್ಚು ಮಾಡಿಸುತ್ತಿದ್ದಾನೆ. ಇವರಿಬ್ಬರನ್ನು ನಿಯಂತ್ರಿಸಬೇಕಾದ ಗುರು ಈಗ ಶೌರ್ಯದ ಪ್ರಯತ್ನಗಳ ಮನೆಯಲ್ಲಿದ್ದಾನೆ. ಇದರಿಂದಾಗಿ ನನ್ನನ್ನು ಕೇಳುವವರೇ ಇಲ್ಲ ಎಂಬ ಭಾವನೆ ನಿಮ್ಮಲ್ಲಿ ಮೂಡುತ್ತಿದೆ. ಗುರು ಭಗವಂತನು ತನ್ನ ಸಂಚಾರದ ಅವಧಿಯಲ್ಲಿ ನಿಮ್ಮ ರಾಶಿಯ ಮೇಲೆ ಗಮನ ಹರಿಸಿದಾಗ ನಿಮಗೆ ಮುಕ್ತಿ ಲಭಿಸುತ್ತದೆ. ಮೇ ಮಧ್ಯದಲ್ಲಿ ಸೂರ್ಯನು ವೃಷಭಕ್ಕೆ ಬಂದಾಗ ಗುರು ಆದಿತ್ಯ ಯೋಗ ಉಂಟಾಗುತ್ತದೆ. ಆಗ ನಿಮ್ಮಲ್ಲಿ ಹೊಸ ಭರವಸೆಗಳು ಮೂಡಲಿವೆ. ಅಲ್ಲಿಯವರೆಗೆ ನೀವು ಸ್ವಲ್ಪ ಸಮಾಧಾನದಿಂದ ಇರಬೇಕು. ಗುರುವಿನ ಕೃಪೆ ಹೆಚ್ಚಾಗಬೇಕಾದರೆ ನೀವು ಇತರರ ಸಹಾಯಕ್ಕಾಗಿ ಕಾಯುವ ಬದಲು ದೈವಿಕ ಜ್ಞಾನಕ್ಕಾಗಿ ಪ್ರಾರ್ಥಿಸಬೇಕು. ಪ್ರತಿ ಗುರುವಾರ ದತ್ತಾತ್ರೇಯ ಸ್ವಾಮಿ ಅಥವಾ ರಾಘವೇಂದ್ರ ಸ್ವಾಮಿಗಳ ದರ್ಶನ ಮಾಡಿ ಅಥವಾ ಬಡ ವಿದ್ಯಾರ್ಥಿಗಳಿಗೆ ಓದಲು ಬೇಕಾದ ವಸ್ತುಗಳನ್ನು ದಾನ ಮಾಡಿ. ಗುರುವಿನ ಅನುಗ್ರಹ ಪಡೆಯಲು ಇದು ಅತ್ಯುತ್ತಮ ಹಾದಿ. ನೀವು ಸದ್ಯಕ್ಕೆ ಗುರುವಿನ ಮಾರ್ಗದರ್ಶನದ ಕೊರತೆಯನ್ನು ಅನುಭವಿಸುತ್ತಿರುವುದು ನಿಜ, ಆದರೆ ಅವರು ನಿಮ್ಮನ್ನು ಕೈಬಿಟ್ಟಿಲ್ಲ. ನಿಮ್ಮ ತಾಳ್ಮೆಯನ್ನು ಪರೀಕ್ಷಿಸಲು ಮತ್ತು ನಿಮ್ಮನ್ನು ಮತ್ತಷ್ಟು ಪ್ರಬುದ್ಧರನ್ನಾಗಿ ಮಾಡಲು ಅವರು ಸ್ವಲ್ಪ ದೂರದಲ್ಲಿರುವಂತೆ ತೋರುತ್ತಿದ್ದಾರೆ. ಧೈರ್ಯವಾಗಿರಿ. ಮೀನರಾಶಿಯವರು ಯಾರನ್ನಾದರೂ ನಂಬಿದರೆ ಮನಸ್ಸಿನ ಎಲ್ಲ ಗುಟ್ಟುಗಳನ್ನು ಹೇಳಿಕೊಳ್ಳುತ್ತಾರೆ. ಆದರೆ ರಾಹುವಿನ ಪ್ರಭಾವದಿಂದಾಗಿ ನೀವು ರಹಸ್ಯಗಳನ್ನು ಹಂಚಿಕೊಂಡವರೇ ಇಂದು ಆ ಮಾಹಿತಿಯನ್ನು ಬಳಸಿಕೊಂಡು ನಿಮ್ಮ ವಿರುದ್ಧ ಆರೋಪ ಮಾಡುತ್ತಿದ್ದಾರೆ. ನೀವು ಅವರನ್ನು ಆಪ್ತರು ಎಂದು ಭಾವಿಸಿದರೆ ಅವರು ನಿಮ್ಮ ಅವನತಿಯನ್ನು ಬಯಸುತ್ತಿರಬಹುದು. ಕಳೆದ ಕೆಲವು ದಿನಗಳಿಂದ ನೀವು ಏನನ್ನಾದರೂ ಮಾಡಲು ಮುಂದಾದರೆ ಅದು ಕೊನೆಯ ಕ್ಷಣದಲ್ಲಿ ನಿಲ್ಲುತ್ತಿರುವುದನ್ನು ಗಮನಿಸಿರಬಹುದು. ನೀವು ಇದನ್ನು ದುರಾದೃಷ್ಟ ಎಂದು ಭಾವಿಸುತ್ತಿದ್ದೀರಿ, ಆದರೆ ವಾಸ್ತವದಲ್ಲಿ ಅದು ದೇವರ ರಕ್ಷಣೆ. ಒಂದು ವೇಳೆ ಆ ಕೆಲಸ ನಡೆದಿದ್ದರೆ ನೀವು ಇನ್ನೂ ದೊಡ್ಡ ಅಪಾಯಕ್ಕೆ ಸಿಲುಕುತ್ತಿದ್ದಿರಿ. ದೇವರು ನಿಮ್ಮನ್ನು ತಡೆಯುತ್ತಿದ್ದಾನೆ ಎಂದರೆ ಅಲ್ಲಿ ಯಾವುದೋ ಸಂಚು ಅಡಗಿದೆ ಎಂದರ್ಥ, ಮತ್ತು ಮೇ 6ರ ಒಳಗಾಗಿ ಆ ಸಂಚು ಬಯಲಾಗಲಿದೆ. ಈ ಸಮಯದಲ್ಲಿ ಅಪರಿಚಿತರಿಗೆ ಯಾವುದೇ ಕಾರಣಕ್ಕೂ ಸಾಲ ನೀಡಬೇಡಿ. ನಿಮ್ಮ ನಿಕಟವರ್ತಿಗಳು ತುರ್ತು ಹಣ ಕೇಳಿದರೂ ಸದ್ಯಕ್ಕೆ ಅನುಕೂಲವಿಲ್ಲ ಎಂದು ಮೃದುವಾಗಿ ನಿರಾಕರಿಸಿ. ಏಕೆಂದರೆ ರಾಹುವಿನ ಪ್ರಭಾವ ಇರುವಾಗ ನೀವು ನೀಡುವ ಹಣ ಮರಳಿ ಬರುವ ಸಾಧ್ಯತೆ ತೀರಾ ಕಡಿಮೆ. ಅದು ಮರಳಿ ಬರದಿದ್ದಾಗ ನಿಮ್ಮ ಸಂಬಂಧವು ಶಾಶ್ವತವಾಗಿ ಹಳಸಬಹುದು. ಈಗ ಗ್ರಹಗಳ ಚಲನೆಯನ್ನು ಗಮನಿಸಿ ನಿಮ್ಮ ಜೀವನದ ಪರಿಸ್ಥಿತಿಯನ್ನು ವೈಜ್ಞಾನಿಕವಾಗಿ ವಿಶ್ಲೇಷಿಸೋಣ. ನಾವು ಆಗಲೇ ಹೇಳಿದಂತೆ ನಿಮ್ಮ ರಾಶ್ಯಾಧಿಪತಿ ಗುರುವು ಜ್ಞಾನ ಮತ್ತು ಶುದ್ಧತೆಯ ಸಂಕೇತ. ಆದ್ದರಿಂದ ನೀವು ಸಹಜವಾಗಿಯೇ ಧಾರ್ಮಿಕ ಮತ್ತು ಪರೋಪಕಾರಿ ಗುಣದವರಾಗಿದ್ದೀರಿ. ಆದರೆ ಪ್ರಸ್ತುತ ಶನಿಯ ಪ್ರಭಾವವು ನಿಮ್ಮ ಮೇಲೆ ದಟ್ಟವಾಗಿದೆ. ರಾಹುವಿನ ಕಾರಣದಿಂದಾಗಿ ನೀವು ಒಂದು ರೀತಿಯ ಮಾನಸಿಕ ಗೊಂದಲದಲ್ಲಿದ್ದೀರಿ. ಯಾವುದು ಸತ್ಯ ಮತ್ತು ಯಾವುದು ಸುಳ್ಳು ಎಂದು ತಿಳಿಯದ ಸ್ಥಿತಿ ನಿಮ್ಮದಾಗಿದೆ. ನೀವು ಆಡುವ ಮಾತುಗಳನ್ನು ತಪ್ಪಾಗಿ ಅರ್ಥೈಸಿ ನಿಮ್ಮನ್ನು ತಪ್ಪಿತಸ್ಥರನ್ನಾಗಿ ಮಾಡುವ ಪ್ರಯತ್ನಗಳು ನಡೆಯುತ್ತಿವೆ. ಕಚೇರಿ ಅಥವಾ ವ್ಯಾಪಾರ ಕ್ಷೇತ್ರದಲ್ಲಿ ನಿಮ್ಮ ಪ್ರತಿಭೆಯನ್ನು ಹತ್ತಿಕ್ಕುವ ಸಂಚು ನಡೆಯುತ್ತಿದೆ. ಆದರೆ ಈ ಮೋಡಗಳನ್ನು ಸರಿಸಲು ಸೂರ್ಯದೇವನು ಈಗ ಸಜ್ಜಾಗುತ್ತಿದ್ದಾನೆ. ಈಗ ವೃತ್ತಿಜೀವನದ ವಿಚಾರಕ್ಕೆ ಬರೋಣ. ಮೇ ತಿಂಗಳು ನಿಮ್ಮ ವೃತ್ತಿಜೀವನದಲ್ಲಿ ಒಂದು ಮೈಲಿಗಲ್ಲಾಗಲಿದೆ. ಮೀನರಾಶಿಯವರು ಬಹಳ ದಿನಗಳಿಂದ ಉದ್ಯೋಗದಲ್ಲಿ ಗೌರವದ ಕೊರತೆ ಮತ್ತು ಮೇಲಧಿಕಾರಿಗಳ ಒತ್ತಡದಿಂದ ಬಳಲುತ್ತಿದ್ದಾರೆ. ಆದರೆ ಮೇ ತಿಂಗಳ ಈ 10 ದಿನಗಳು ನಿಮಗೆ ಹೊಸ ಹಾದಿಗಳನ್ನು ತೋರಿಸಲಿವೆ. ಕೆಲಸ ಬದಲಾಯಿಸಲು ಇಚ್ಛಿಸುವವರಿಗೆ ಈ ತಿಂಗಳು ಶುಭವಾರ್ತೆ ಲಭಿಸಲಿದೆ. ನಿಮ್ಮ ಕಠಿಣ ಶ್ರಮದ ಫಲವು ಸ್ವಲ್ಪ ವಿಳಂಬವಾದರೂ ಮೇ 2ನೇ ವಾರದಿಂದ ಪರಿಸ್ಥಿತಿ ಸುಧಾರಿಸಲಿದೆ. ನೀವು ಮಾಡುವ ಕೆಲಸದಲ್ಲಿ ನಿಮ್ಮ ಕೌಶಲ್ಯವು ವೃದ್ಧಿಯಾಗಲಿದೆ. ಸಹೋದ್ಯೋಗಿಗಳ ಟೀಕೆಗಳಿಗೆ ಕಿವಿಗೊಡಬೇಡಿ, ನಿಮ್ಮ ಕೆಲಸದ ಮೂಲಕವೇ ಅವರಿಗೆ ಉತ್ತರ ನೀಡಿ. ನೀವು ಉದ್ಯೋಗವಿಲ್ಲದೆ ಇದ್ದರೆ ಈ ತಿಂಗಳು ನಿಮಗೆ ಹೊಸ ದಾರಿ ಕಂಡುಕೊಳ್ಳಲು ಸಹಾಯವಾಗಲಿದೆ. ಉದ್ಯಮಿಗಳಿಗೆ ಮೇ ತಿಂಗಳು ಮಿಶ್ರಫಲ ನೀಡಲಿದೆ. ಹಣದ ಹರಿವು ಇದ್ದರೂ ವೆಚ್ಚಗಳು ಕೂಡ ಅಷ್ಟೇ ಇರುತ್ತವೆ. ಚಂದ್ರನ ಪ್ರಭಾವದಿಂದ ಹಣದ ಕೊರತೆಯು ಪ್ರಧಾನ ಸಮಸ್ಯೆಯಾಗಿ ಕಾಡಬಹುದು. ಆದ್ದರಿಂದ ಈ ತಿಂಗಳು ಬಜೆಟ್ ಯೋಜನೆ ಬಹಳ ಮುಖ್ಯ. ಅದ್ದೂರಿ ಖರ್ಚುಗಳಿಂದ ದೂರವಿರಿ. ಹೂಡಿಕೆ ಮಾಡುವಾಗ ಆತುರ ಬೇಡ. ಹಳೆಯ ಬಾಕಿ ಹಣವನ್ನು ವಸೂಲಿ ಮಾಡಲು ನೀವು ಸ್ವಲ್ಪ ಹೆಚ್ಚು ಶ್ರಮಪಡಬೇಕಾಗಬಹುದು. ಪಾಲುದಾರಿಕೆ ವ್ಯವಹಾರದಲ್ಲಿ ಪಾರದರ್ಶಕತೆ ಕಾಯ್ದುಕೊಳ್ಳಿ, ಇಲ್ಲದಿದ್ದರೆ ಸಣ್ಣ ಗೊಂದಲ ದೊಡ್ಡ ವಿವಾದಕ್ಕೆ ಕಾರಣವಾಗಬಹುದು. ಕುಟುಂಬ ಜೀವನದಲ್ಲಿ ಮೀನರಾಶಿಯವರು ಸ್ವಲ್ಪ ಸಂಕಷ್ಟದಲ್ಲಿದ್ದಾರೆ. ನೀವು ಎಲ್ಲರಿಗೂ ಆಸರೆಯಾಗುತ್ತೀರಿ, ಆದರೆ ನಿಮಗೆ ಅಗತ್ಯವಿದ್ದಾಗ ಯಾರೂ ಇರುವುದಿಲ್ಲ ಎಂಬ ನೋವು ನಿಮ್ಮನ್ನು ಕಾಡುತ್ತದೆ. ಕುಟುಂಬದ ಸದಸ್ಯರ ನಡುವೆ ಸಣ್ಣಪುಟ್ಟ ಮನಸ್ತಾಪಗಳು ಉಂಟಾಗಬಹುದು. ಮಾತಿನ ಮೇಲೆ ನಿಗಾ ಇರಲಿ. ಪ್ರೇಮ ಜೀವನದಲ್ಲಿ ನಿಮ್ಮ ಸಂಗಾತಿ ನಿಮ್ಮನ್ನು ಸರಿಯಾಗಿ ಅರ್ಥಮಾಡಿಕೊಳ್ಳುತ್ತಿಲ್ಲ ಎಂಬ ಭಾವನೆ ಮೂಡಬಹುದು. ಆದರೆ ಸೂರ್ಯನ ಪ್ರಭಾವದಿಂದಾಗಿ ಈ ಅಂತರವು ಕಡಿಮೆಯಾಗಿ ಸಂಬಂಧಗಳು ಸುಧಾರಿಸಲಿವೆ. ಜನ್ಮಶನಿಯ ಪ್ರಭಾವದಿಂದ ದೈಹಿಕ ಸುಸ್ತು, ಕೀಲು ನೋವು ಅಥವಾ ತಲೆನೋವು ಸಾಮಾನ್ಯ. ಮೇ ತಿಂಗಳಲ್ಲಿ ಸೂರ್ಯನ ತಾಪದಿಂದ ನಿಮ್ಮ ಶಕ್ತಿಯು ಸ್ವಲ್ಪ ಕುಂದಬಹುದು. ಮಾನಸಿಕ ಒತ್ತಡವು ನಿಮ್ಮ ನಿದ್ರೆಗೆ ಭಂಗ ತರಬಹುದು.
ಇದಕ್ಕೆ ಸರಿಯಾದ ಆಹಾರ ಪದ್ಧತಿ ಮತ್ತು ಕನಿಷ್ಠ 7 ಗಂಟೆಗಳ ನಿದ್ರೆಯೇ ಪರಿಹಾರ. ಈ ತಿಂಗಳು ಮೀನರಾಶಿಯವರಿಗೆ ಯೋಗ ಅಥವಾ ಧ್ಯಾನವು ಅತ್ಯಂತ ಅವಶ್ಯಕವಾಗಿದೆ. ದೈಹಿಕಕ್ಕಿಂತ ಮಾನಸಿಕ ಆರೋಗ್ಯದ ಕಡೆಗೆ ಹೆಚ್ಚು ಗಮನ ನೀಡಿ. ಆಗ ಮಾತ್ರ ನೀವು ಸವಾಲುಗಳನ್ನು ಎದುರಿಸಲು ಸಾಧ್ಯ. ವಿದ್ಯಾರ್ಥಿಗಳಿಗೆ ಇದು ಪರೀಕ್ಷೆಯ ಸಮಯವಾಗಿರುವುದರಿಂದ ಏಕಾಗ್ರತೆಗೆ ತೊಂದರೆಯಾಗಬಹುದು. ಸಾಮಾಜಿಕ ಜಾಲತಾಣಗಳು ಅಥವಾ ಅನಗತ್ಯ ಸ್ನೇಹದಿಂದ ಸಮಯ ವ್ಯರ್ಥವಾಗದಂತೆ ನೋಡಿಕೊಳ್ಳಿ. ಸೂರ್ಯದೇವನ ಅನುಗ್ರಹದಿಂದ ನಿಮ್ಮ ಬುದ್ಧಿಶಕ್ತಿ ತೀಕ್ಷ್ಣವಾಗಲಿದೆ. ನೀವು ಶ್ರದ್ಧೆಯಿಂದ ಅಭ್ಯಾಸ ಮಾಡಿದರೆ ಉತ್ತಮ ಫಲಿತಾಂಶ ಖಂಡಿತ. ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುವವರು ಯೋಜಿತವಾಗಿ ಸಿದ್ಧರಾಗಿ. ಆತ್ಮವಿಶ್ವಾಸದಿಂದ ಮುನ್ನುಗ್ಗಿ. ಶಿಕ್ಷಕರ ಮಾರ್ಗದರ್ಶನ ನಿಮಗೆ ಸಹಕಾರಿಯಾಗಲಿದೆ. ಮೀನರಾಶಿಯವರ ಆಲೋಚನೆಗಳು, ಭವಿಷ್ಯದ ಕನಸುಗಳು ಮತ್ತು ಆಧ್ಯಾತ್ಮಿಕ ಚಿಂತನೆಗಳು ಹರಿಯುವ ಸಾಗರದಂತೆ ವಿಶಾಲವಾಗಿವೆ. ಅವರು ಯಾವುದನ್ನೂ ಸಾಧಾರಣವಾಗಿ ನೋಡುವುದಿಲ್ಲ. ಎಲ್ಲದರ ಹಿಂದಿನ ಗೂಢಾರ್ಥವನ್ನು ಅರಿಯುವ ವಿಶಿಷ್ಟ ಶಕ್ತಿಯವರಿಗಿದೆ. ಆದರೆ ನಿಮ್ಮ ಅತಿ ದೊಡ್ಡ ಶತ್ರು ಎಂದರೆ ನಿಮ್ಮ ಅತಿಯಾದ ಆಲೋಚನೆ. ಇಲ್ಲದ ಅಪಾಯಗಳನ್ನು ಕಲ್ಪಿಸಿಕೊಂಡು ಹಳೆಯ ಗಾಯಗಳನ್ನು ಕೆದಕಿ ವರ್ತಮಾನವನ್ನು ಹಾಳುಮಾಡಿಕೊಳ್ಳುವ ಹವ್ಯಾಸ ನಿಮಗಿದೆ. ಇದು ಮಾನಸಿಕ ಒತ್ತಡ ಹೆಚ್ಚಿಸುತ್ತದೆ. ಆದ್ದರಿಂದ ಇತರರನ್ನು ಕುರುಡಾಗಿ ನಂಬುವುದನ್ನು ನಿಲ್ಲಿಸಿ. ನಿಮ್ಮ ದಯಾಳು ಹೃದಯವನ್ನು ಲೋಕವು ಬಳಸಿಕೊಳ್ಳಲು ಬಿಡಬೇಡಿ. ಸಹಾಯ ಮಾಡುವ ಮೊದಲು ವಿವೇಚನೆ ಬಳಸಿ. ಅನ್ಯರ ಕಷ್ಟಗಳನ್ನು ನಿಮ್ಮ ಹೆಗಲ ಮೇಲೆ ಹೊತ್ತುಕೊಳ್ಳುವುದು ನಿಮ್ಮ ನೆಮ್ಮದಿಯನ್ನು ಹಾಳುಮಾಡುತ್ತದೆ. ವಾಸ್ತವ ಮತ್ತು ಕನಸುಗಳ ನಡುವೆ ಸಮತೋಲನ ಕಾಯ್ದುಕೊಳ್ಳಿ. ತೀರ್ಮಾನಗಳನ್ನು ತೆಗೆದುಕೊಳ್ಳುವಾಗ ಹಿಂಜರಿಯಬೇಡಿ. ನಿಮ್ಮ ಅಂತರಾತ್ಮವನ್ನು ನಂಬಿ ಮುನ್ನಡೆದರೆ ಮೀನರಾಶಿಯನ್ನು ಸೋಲಿಸುವವರು ಯಾರೂ ಇರುವುದಿಲ್ಲ. ಜನ್ಮದೋಷ ನಿವಾರಣೆಗಾಗಿ ಮತ್ತು ಸೂರ್ಯ ರಾಜಯೋಗದ ಫಲಕ್ಕಾಗಿ ಈ ಕೆಳಗಿನ ಪರಿಹಾರಗಳನ್ನು ಅನುಸರಿಸಿ. ಪ್ರತಿದಿನ ಮುಂಜಾನೆ ಸೂರ್ಯ ದೇವನಿಗೆ ಅರ್ಘ್ಯ ಸಮರ್ಪಿಸಿ ಮತ್ತು ಆದಿತ್ಯ ಹೃದಯಂ ಪಠಿಸಿ. ಶನಿವಾರದ ದಿನ ಬಡವರಿಗೆ ಅನ್ನದಾನ ಮಾಡಿ ಅಥವಾ ಕಪ್ಪು ಎಳ್ಳನ್ನು ದಾನ ನೀಡಿ. ಹನುಮಾನ್ ಚಾಲೀಸಾ ಪಠಿಸುವುದರಿಂದ ರಕ್ಷಣೆ ದೊರೆಯುತ್ತದೆ. ಸೋಮವಾರದಂದು ಶಿವಲಿಂಗಕ್ಕೆ ಜಲಾಭಿಷೇಕ ಮಾಡುವುದರಿಂದ ಮನಸ್ಸಿನ ಶಾಂತಿ ಲಭಿಸುತ್ತದೆ. ಈ ಮೇ ತಿಂಗಳಲ್ಲಿ ಪಕ್ಷಿಗಳಿಗೆ ನೀರು ಮತ್ತು ಆಹಾರ ನೀಡುವುದರಿಂದ ನಿಮ್ಮ ಗ್ರಹದೋಷಗಳು ನಿವಾರಣೆಯಾಗಿ ಅದೃಷ್ಟವು ವೃದ್ಧಿಯಾಗುತ್ತದೆ.